ಬಸ್ಗೆ ಬೆಂಕಿ ಬಿದ್ದ 15 ಪ್ರಕರಣಗಳಲ್ಲಿ ಸತ್ತವರ ಸಂಖ್ಯೆ 50ಕ್ಕೂ ಹೆಚ್ಚು. ಈ ಪೈಕಿ 3 ಮಹಾ ದುರಂತಗಳು ನಡೆದಿದ್ದು 10ಕ್ಕೂ ಹೆಚ್ಚು ಸಣ್ಣ ಪ್ರಕರಣಗಳು ನಡೆದಿವೆ. ಕೊಂಡ ಪ್ರಕರಣಗಳು ಒಂದೆರಡಲ್ಲ. 2025ರಲ್ಲಿ ದೇಶಾದ್ಯಂತ ಸಂಭವಿಸಿದ ಬಸ್ ಅಗ್ನಿ ದುರಂತಗಳ ಸಂಖ್ಯೆ ಬರೋಬ್ಬರಿ 15. ಬಸ್ಗೆ ಬೆಂಕಿ ಬಿದ್ದ 15 ಪ್ರಕರಣಗಳಲ್ಲಿ ಸತ್ತವರ ಸಂಖ್ಯೆ 50ಕ್ಕೂ ಹೆಚ್ಚು. ಈ ಪೈಕಿ 3 ಮಹಾ ದುರಂತಗಳು, 10ಕ್ಕೂ ಹೆಚ್ಚು ಸಣ್ಣ ಪ್ರಕರಣಗಳು. ಬಹುತೇಕ ಎಲ್ಲ ಬಸ್ ಬೆಂಕಿ ಪ್ರಕರಣಕ್ಕೂ ಲೋಪದೋಷಗಳೇ ಕಾರಣ. ಅಂದರೆ AC ಬಸ್ಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋದು, ವೈರಿಂಗ್ ಸರಿ ಇಲ್ಲದೆ ಇರೋದು, ಬಸ್ ಒಳಗೆ ಬೆಂಕಿ ಹತ್ತಿಕೊಳ್ಳುವಂತಹ ವಸ್ತುಗಳನ್ನು ಸಾಗಿಸೋದು, ಸಿಟ್ಟಿಂಗ್ ಬಸ್ಗಳಲ್ಲಿ ಅಕ್ರಮವಾಗಿ ಸಿಟ್ಟಿಂಗ್ ಇರುತ್ತೆ, ಆದರೆ ಅದನ್ನು ಅಕ್ರಮವಾಗಿ ಇವರು ಸ್ಲೀಪರ್ ಬಸ್ಗಳನ್ನಾಗಿ ಮಾರ್ಪಾಡ ಮಾಡೋದು, ಕಿಟಕಿ ಒಡೆಯುವ ಸುತ್ತಿಗೆ ಅಗ್ನಿಶಾಮಕ ಉಪಕರಣಗಳು ಇಲ್ಲದೆ ಇರುವುದು. ಇದು ತುಂಬ ದೊಡ್ಡ ವಿಚಾರ. ಯಾಕೆ ಅಂತಂದರೆ ಪ್ರತಿಯೊಂದು ಈಗ AC ಸ್ಲೀಪರ್ ಇದ್ದರೆ ಆ ಒಂದು ಸೀಟ್ಗಳಲ್ಲಿರುವಂತಹ ಕಿಟಕಿಗಳನ್ನು ತೆಗೆಯೋದಕ್ಕಾಗೋದಿಲ್ಲ, ಹೀಗಾಗಿ ಕ್ಲೋಸ್ಡ್ ಇರುತ್ತೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಎಕ್ಸಿಟ್ ಆಗೋದಕ್ಕೆ ಆ ಕಿಟಕಿಗಳ ಗಾಜನ್ನು ಪುಡಿ ಮಾಡೋದಕ್ಕೆ ಒಂದು ಸುತ್ತಿಗೆ ಇರುತ್ತೆ, ಅದು ಎಲ್ಲಿರುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಭಾಳ ಬಸ್ಗಳಲ್ಲಿ. ಆಮೇಲೆ ಎಮರ್ಜೆನ್ಸಿ ಎಕ್ಸಿಟ್ಗಳಲ್ಲೂ ಕೂಡ ಆ ಒಂದು ಕದಗಳು ಏನಿರ್ತವೆ ಅವುಗಳು ಕೂಡ ಸರಿಯಾಗಿ ವರ್ಕ್ ಆಗಲ್ಲ. ಈ ರೀತಿಯಂಥ ಹಲವಾರು ಪ್ರಕರಣಗಳಿವೆ. ಅದರಲ್ಲೂ ಕೂಡ ಈ ತಿಂಗಳಲ್ಲಿ, ಡಿಸೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ಈ ರೀತಿಯಾದಂಥ ಘಟನೆಗಳು ನಡೆಯೋದಕ್ಕೆ ಕಾರಣ ದಟ್ಟವಾದಂತಹ ಮಂಜು, ಚಳಿಗಾಲ. ಆದ್ದರಿಂದ ರಸ್ತೆಗಳ ಗೋಚರತೆ ಕಡಿಮೆ ಇರುತ್ತೆ, ವಿಸಿಬಿಲಿಟಿ ಕಡಿಮೆ ಇರುತ್ತೆ, ಹೀಗಾಗಿ ಅತಿ ಹೆಚ್ಚು ಆಕ್ಸಿಡೆಂಟ್ ಪ್ರಕರಣಗಳು ನಡೆಯುತ್ತೆ. ಏನೇ ಆಗಲಿ ಹೈವೇಗಳಲ್ಲಿ ಓಡಾಡುವಂತಹ ಜನ, ಈಗ ಇಯರ್ ಎಂಡ್ ಬೇರೆ ಬಂತು, ಹೊಸ ವರ್ಷ ಸಂಭ್ರಮಾಚರಣೆಗೆ ಭಾಳಷ್ಟು ಟೂರಿಸಮ್ ಪ್ಲೇಸ್ಗಳಿಗೆ ತಾವು ಹೋಗ್ತಾ ಇರ್ತೀರಾ, ಬಸ್ಗಳಲ್ಲಿ ಹೋಗ್ಬೋದು ಅಥವಾ ಸ್ವಂತ ವೆಹಿಕಲ್ಗಳಲ್ಲಿ ಹೋಗ್ತೀರಾ. ಆದಷ್ಟು ರಾತ್ರಿ ಪ್ರಯಾಣ ಕಡಿಮೆ ಮಾಡಿ. ಯಾಕೆ ಅಂದರೆ ತುಂಬ ದಟ್ಟ ಮಂಜು ಇರೋದ್ರಿಂದ ಹಗಲೊತ್ತಲ್ಲಿ ಪ್ರಯಾಣ ಮಾಡಿ ಮತ್ತು ತುಂಬ ಸೇಫ್ ಆಗಿ ಹೋಗಿ. ಯಾಕೆಂದರೆ ನೀವು ಕರೆಕ್ಟಾಗಿ ಹೋಗ್ತಾ ಇದ್ರು, ಇದೇ ಥರ ಇವತ್ತು ಹೇಗಾಗಿದೆ, ಎದುರುಗಡೆಯಿಂದ ಲಾರಿ ಬಂದು ಗುದ್ದಿ ಎಷ್ಟೊಂದು ಜನರ ಪ್ರಾಣಗಳನ್ನು ಆತ ಲಾರಿ ಡ್ರೈವರ್ ತಾನೂ ಸತ್ತಿದ್ದಾನೆ, ಭಾಳಷ್ಟು ಜನರ ಪ್ರಾಣನೂ ಬಲಿ ಪಡೆದಿದ್ದಾನೆ. ಇಂತಹ ಪ್ರಕರಣಗಳು ನಡೆಯೋದ್ರಿಂದ ತಾವು ಆದಷ್ಟು ಸೇಫ್ ಆಗಿ ಜರ್ನಿ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಈ ಮಧ್ಯೆ ಒಟ್ಟಾರೆ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮೊಂದಿಗೆ ಚಿತ್ರದುರ್ಗದಿಂದ ನನ್ನ ಕಲೀಗ ಅಜಯ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಜಯ್, ಈಗಾಗಲೇ ಎಷ್ಟು ಮೃತದೇಹಗಳನ್ನು ಪತ್ತೆ ಹಚ್ಚಲಾಗಿದೆ ಮತ್ತು ಎಷ್ಟು ಮೃತದೇಹಗಳನ್ನು ಪತ್ತೆ ಹಚ್ಚಕ್ಕಾಗಿಲ್ಲ, ಇನ್ನು ಸಾವಿನ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆಯಾ? ಏನು ಅಪ್ಡೇಟ್ಸ್ ಇದೆ ಅಲ್ಲಿಂದ? ಖಂಡಿತವಾಗಿ ಮೇಡಮ್, ಈಗಾಗ್ಲೇ ಏನು 5ರಿಂದ 6 ಮೃತದೇಹಗಳು ಈಗಾಗ್ಲೇ ಚಿತ್ರದುರ್ಗದಲ್ಲಿರುವಂತಹ ಏನೋ ಶವಾಗಾರದಲ್ಲಿ ಕೂಡ ಇರುವಂತದ್ದು. ಆ ಒಂದು ಲಾರಿ ಡ್ರೈವರ್ ಏನಿದ್ದಾನೆ ಆತನದು, ಜೊತೆಗೆ ಇಲ್ಲಿ ಬಿಂದು ಮತ್ತೆ ಆಕೆಯ ಮಗಳು, ಜೊತೆಗೆ ಇಲ್ಲಿ ಇನ್ನು ರಶ್ಮಿ ಆಗಿರ್ಬೋದು, ಜೊತೆಗೆ ಮಾನಸ ಮತ್ತೆ ನವ್ಯ, ಹೀಗೆ ಈಗ ಬಹುತೇಕವಾಗಿ ಒಂದು 3ರಿಂದ 4 ಜನರನ್ನ ಈಗಾಗ್ಲೇ ಐಡೆಂಟಿಫೈ ಆಗಿರುವಂತದ್ದು. ಆದ್ರೆ ಇಲ್ಲಿ ರಶ್ಮಿ ಅಂತ ಏನಿದ್ದಾರೆ ಅವರ ಏನು ಮೃತದೇಹ ಇಲ್ಲಿ ಇದೆ ಅಂತಾನು ಕೂಡ ಹೇಳಲಾಗ್ತಿದೆ. ಆದ್ರೆ ಇಲ್ಲಿ ಬಂದಂತಹ ಅವರ ಸಂಬಂಧಿಕರು ಅದು ರಶ್ಮಿ ಅವರ ಮೃತದೇಹ ಅಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಪೊಲೀಸರು ಮುಂದೆ ಕೂಡ ಹೇಳಿರುವಂತದ್ದು. ಸೊ ಹೀಗಾಗಿ ಅಂತಹ ಸಂದರ್ಭದಲ್ಲಿ ಇಲ್ಲಿ DNA ಟೆಸ್ಟ್ ಅನ್ನು ಕೂಡ ಮಾಡ್ಲಾಗತ್ತೆ. ಆಗ ಅಲ್ಲಿ ಪ್ರೂವ್ ಆದ ನಂತರದಲ್ಲಿ ಅವರಿಗೆ ಆ ಮೃತದೇಹವನ್ನ ಹಸ್ತಾಂತರ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಬಹುತೇಕವಾಗಿ ಈಗಾಗಲೇ ನವ್ಯ ಆಗಿರ್ಬೋದು, ಮಾನಸ ಆಗಿರ್ಬೋದು, ಅವರ ಮೃತದೇಹ ಈಗಾಗಲೇ ಅವರ ಪೋಷಕರು ಬಂದು ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ, ಇದು ನಮ್ಮ ಮಗಳ ಮೃತದೇಹ ಅಂತ ಹೇಳಿ. ಸೊ ಯಾಕಂದ್ರೆ ಅವರು ಹಾಕೊಂಡಿದ್ದಂತ ಒಂದು ಲಾಕೆಟ್ ಅಂತ ಏನಿತ್ತು
ಅದರಲ್ಲಿ ಅವರ ಏನು ಕಂಡಿಡಿದಿದ್ದಾರೆ ಇವರ ನಮ್ಮ ಮಗಳು ಅಂತ ಹೇಳಿ. ಆದ್ರೆ ಈಗಾಗಲೇ ಏನು ಡ್ರೈವರ್ ಏನಿದ್ದಾನೆ ಆತಂದು ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ಏನು ಐಡೆಂಟಿಫಿಕೇಶನ್ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಬಿಂದು ಮತ್ತೆ ಆಕೆಯ ಮಗಳೇನಿದೆ ಅವರ ಬಾಡಿ ಕೂಡ ಈಗಾಗಲೇ ಬಹುತೇಕವಾಗಿ ಐಡೆಂಟಿಫೈ ಆಗಿದೆ. ಅವರ ಸಂಬಂಧಿಕರು ಇನ್ನೇನು ಬರ್ಬೇಕಾಗಿದೆ. ಇದರ ಜೊತೆಗೆ ಈಗಾಗಲೇ ರಶ್ಮಿ ಅಂತ ಏನಿದ್ದಾರೆ ಅವರ ಮೃತದೇಹ ಈಗಾಗಲೇ ಇಲ್ಲಿದೆ ಅಂತಾನು ಕೂಡ ಇಷ್ಟೊತ್ತಂಕ ಹೇಳಲಾಗಿತ್ತು. ಆದ್ರೆ ಅವರ ಮೃತದೇಹವನ್ನು ಅವರ ಸಂಬಂಧಿಕರು ಈಗ ಇಲ್ಲ ಅಂತ ಕೂಡ ಹೇಳಲಾಗ್ತಿರುವಂತ. ಸೊ ಹೀಗಾಗಿ ಅದಕ್ಕೆ DNA ಟೆಸ್ಟ್ ಕೂಡ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಇನ್ನು ಇವತ್ತು ಬಹುತೇಕವಾಗಿ ಎಲ್ಲರಿಗೂ ಕೂಡ ಮೃತದೇಹವನ್ನ ಹಸ್ತಾಂತರ ಮಾಡೋದು ಬಹುತೇಕವಾಗಿ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಪ್ರೊಸೀಜರ್ ಇರುವಂತದ್ದು. ಏನೋ ಹೌದು ಐಡೆಂಟಿಫೈ ಆಗಿದೆ ಅಂತಂದ್ರೆ ಕೊಡ್ತಾರೆ, ಆದ್ರೆ ಇಲ್ಲ ಅಂತ ಆಗಿದ್ದೆ ಆದಲ್ಲಿ ಅದನ್ನ DNA ಟೆಸ್ಟ್ ಮಾಡಿ ಆ ನಂತರ ಅದನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಆ ನಂತರ ವೈದ್ಯರು ಕೊಡುವಂತ ಏನೋ ರಿಪೋರ್ಟ್ ನ ಆಧರಿಸ ಆ ನಂತರ ಆ ಒಂದು ಮೃತದೇಹವನ್ನ ಕೊಡ್ಬೇಕಾಗತ್ತೆ. ಸೊ ಹೀಗಾಗಿ ಇವತ್ತು ಬಹುತೇಕ ಏನು ಡೌಟ್ ಅಂತಾನೆ ಹೇಳಲಾಗ್ತಿರುವಂತದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವರು ಕೂಡ ಈಗಾಗಲೇ ಇಲ್ಲಿ ಮಾರ್ಚರಿ ಬಳಿಯನ್ನು ಕೂಡ ಭೇಟಿಯನ್ನ ಮಾಡಿ ಈಗಾಗಲೇ ಮಾಹಿತಿಯನ್ನು ಕೂಡ ಪಡ್ಕೊಳ್ತಿದ್ದಾರೆ. ಇನ್ನು ಸ್ಥಳದಲ್ಲೇ ಕೂಡ SP ಕೂಡ ಮಾಹಿತಿಯನ್ನ ಈಗಾಗಲೇ ಕೊಟ್ಟಿರುವಂತದ್ದು. 6 ಜನರು ಕೂಡ ಈಗಾಗಲೇ ಈ ಒಂದು ದುರಂತದಲ್ಲಿ ಅಂತ್ಯವನ್ನ ಕಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಇನ್ನು ಈಗ ಸದ್ಯಕ್ಕೆ ಈಗ 6 ಮೃತದೇಹ ಮಾತ್ರ ಆಗಿದೆ. ಹೆಚ್ಚಾಗುವಂತ ಸ್ಥಿತಿಗತಿಗಳು ಸದ್ಯಕ್ಕೆ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹುತೇಕವಾಗಿ ಸಣ್ಣ ಪುಟ್ಟ ಸುಟ್ಟಂತ ಗಾಯಗಳಾಗಿರುವಂತದ್ದು. ಇನ್ನು ಚಿತ್ರದುರ್ಗ ಆಗಿರ್ಬೋದು, ಹಿರಿಯೂರು ಆಗಿರ್ಬೋದು, ಮತ್ತೆ ಬೆಂಗಳೂರಿನ ವಿಕ್ಟೋರಿಯಾ ಆಗಿರ್ಬೋದು, ಇಲ್ಲಿ ಬಹುತೇಕವಾಗಿ ಎಲ್ಲಾ ಕಡೆನೂ ಕೂಡ ಚಿಕಿತ್ಸೆಯನ್ನ ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು ಮೇಡಮ್. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.